ದೇವ್ರಿಗೆ ಮರಿ ಹೊಡಿಬೇಕಂತ ಈ 13 kg ಇರೋ 3 ತಿಂಗಳು ಮರಿನ 6,500 ಕೊಟ್ಟು ಹೇಗ್ ತಗೊಂಡ್ವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಟೋರಿ ಚೆನ್ನಾಗಿದೆ, ಕೊನೆ ತನಕ ನೋಡಿ. ಇದು ಒಂದು ಮೇಕೆಯ ಕತೆ. ಬೆಳಿಗ್ಗೆ 6 ಗಂಟೆಗೆದ್ದು ನಾವಮ್ಮ ಬಾಗಿಲಿಗೆಲ್ಲ ನೀರ್ ಹಾಕ್ತಾ ಇದ್ರೆ ನಾವು ಸಂತೆಗೆ ಹೋಗೋಣ ಅಂತ ರೆಡಿ ಆದ್ವಿ. ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಡೈರೆಕ್ಟ್ ನಾವ್ ಯಾವಾಗ್ಲೂ ಹೋಗೋ ಚಂದಾಪುರ ಸಂತೆಗೆ ಬಂದ್ವಿ. ನಮ್ಮ ಹತ್ರ ಇದ್ದಿದ್ದ ಭೀಮಾ ಅನ್ನೋ ಮೇಕೆನ 16,000ಕ್ಕೆ ಮಾರಿದ್ವಿ. ಸೊ ಇನ್ನು 2 ಮೇಕೆಗಳನ್ನ ತಗೋಬರೋಣ ಅಂತ ಸಂತೆಗೆ ಹೋಗಕ್ಕೆ ಡಿಸೈಡ್ ಮಾಡಿದ್ವಿ. ನನ್ನ ಫ್ರೆಂಡ್ ಫೋನ್ ಮಾಡಿ ನನಗೂ ಒಂದು ಮರಿ ಬೇಕು, ಆದ್ರೆ ನಾನ್ ಬರಕ್ಕಾಗಲ್ಲ, ನನ್ನ ತಮ್ಮನ್ನ ಕಳಿಸ್ತೀನಿ, ಅವನ್ ಕೈಯಲ್ಲಿ ತಗೋಡಿ ಅಂತ ಹೇಳ್ದ. ಎಷ್ಟು ಬಜೆಟ್ ಅಲ್ಲಿ ಬೇಕು, ಎಷ್ಟು ಕೆಜಿ ಇರ್ಬೇಕು ಮರಿ ಅಂತ ಕೇಳಿದಕ್ಕೆ ಫಂಕ್ಷನ್ ಗೆ ಒಂದು 20-25 ಜನ ಬರ್ತಾರ ಅಷ್ಟೇ, ಅದರಿಂದ ಒಂದು 6,000 ರೂಪಾಯಲ್ಲಿ ಯಾವ್ದಾದ್ರು ಒಂದು ಮೇಕೆನ ಹಿಡ್ಕೋಬಾ ಅಂತ ಹೇಳ್ದ. 6,000 ರೂಪಾಯಿಗೆ 3 ತಿಂಗಳು ಮರಿ ಬರುತ್ತಷ್ಟೇ. ಅದನ್ನ ಹಿಡ್ಕೊಂಡೋಗಿ ಹೇಗೆ ದೇವ್ರಿಗೆ ಹೊಡಿಯೋದು, ಬೇಡ ಕಣೋ, ಇನ್ನೂ ಸ್ವಲ್ಪ ದೊಡ್ಡದಿರೋ ತಗೊಳ್ಳೋಣ ಅಂತ ಹೇಳ್ದೆ. ಸಾಕು 20-25 ಜನಕ್ಕೆ ಅಷ್ಟೇ ಅಲ್ವಾ, ಸಾಕಾಗುತ್ತೆ, ತುಂಬಾ ತಂದ್ರೆ ವೇಸ್ಟ್ ಆಗುತ್ತೆ, ಯಾರು ತಿನ್ನಲ್ಲ ಅಂತ ಹೇಳ್ದ. ಅದು ಅಲ್ಲದೆ ಮಟನ್ ಜೊತೆಗೆ ಚಿಲ್ಲಿ ಚಿಕನ್ ಮತ್ತೆ ಚಿಕನ್ ಕಬಾಬ್ ಇರುತ್ತೆ ಅಂತ ಹೇಳ್ದ. ಅದಕ್ಕೆ ಒಂದು 6-7 kg ಮಟನ್ ಬಂದ್ರೆ ಸಾಕು, ಅದ್ರಲ್ಲೂ ಒಂದು 20-25 ಜನದಲ್ಲಿ 5 ಜನ ವೆಜ್ ಅವರೇ ಇದಾರೆ ಅಂತ ಬೇರೆ ಹೇಳ್ದ. ಸರಿ, ಅವ್ನು ಅಷ್ಟೇ ಹೇಳದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ನಾವು ಸಂತೆಗೆ ಹೋಗಿ ಒಂದು ಮರಿನ ಮಾತಾಡ್ತಾ ಇದ್ವಿ. ಈ ಕರಿ ಮರಿ ಎಷ್ಟು ಅಂತ ಕೇಳಿದಕ್ಕೆ 8,500 ರೂಪಾಯಿ ಹೇಳಿದ್ರು. ನಾವಪ್ಪ ಅಷ್ಟೆಲ್ಲ ಕೊಡಕ್ಕಾಗಲ್ಲ, ಒಂದು 6,000 ರೂಪಾಯಿ ಫೈನ್ ಎಲ್ಲ ಕೊಡ್ತೀನಿ, ಕೊಡ್ತೀರಾ ಇಲ್ಲ ಅಂತ ಕೇಳಿದ್ರು. ಕೊನೆಗೆ ಮಾತಾಡಿ 6,500 ರೂಪಾಯಿಗೆ ಡೀಲ್ ಓಕೆ ಆಯ್ತು. ನಾವಪ್ಪ ವ್ಯಾಪಾರ ಮಾಡ್ತಾ ಇರೋದು ತೆಲುಗು ಲ್ಯಾಂಗ್ವೇಜ್ ಅಲ್ಲಿ. ನಾವಪ್ಪನಿಗೆ ತೆಲುಗು, ತಮಿಳ್, ಕನ್ನಡ 3 ಬರುತ್ತೆ. ಇದೇನೋ ವ್ಯಾಪಾರ ಆಯ್ತು. ಇನ್ನು 2 ದೊಡ್ಡ ಓತಗಳನ್ನ ತಗೋಬೇಕು, ಇದನ್ನ ತಗೊಂಡೋಗಿ ಸೈಡ್ ಕಟ್ಟಾಕು ಅಂತ ನಮ್ ಶ್ರೀಧರನ್ಗೆ ಹೇಳಿದ್ವಿ. ಇದನ್ನೇನು ಎಳ್ಕೊಂಡು ಹೋಗೋದು, ನಾನು ಎತ್ಕೊಂಡೇ ಹೋಗ್ಬಿಡ್ತೀನಿ ಅಂತ ಎತ್ಕೊಂಡು ಹೊಂಟೋದ. ಈ ಮರಿನ ಸೈಡ್ ಕಟ್ ಹಾಕಿ ನೋಡ್ಕೊಳಕ್ ಒಬ್ಬರನ್ನ ಇಟ್ಟು ನಾವು ಸಂತೆ ಒಳಗಡೆ ಮತ್ತೆ ಒಂದ್ ರೌಂಡ್ ಹೋದ್ವಿ, ನಮ್ಗೆ ಓತಗಳನ್ನ ತಗೊಳ್ಳೋಣ ಅಂತ. ನಮ್ಮ ಹತ್ರ ಆಲ್ರೆಡಿ ಇರೋ ಓತಗಳೆಲ್ಲ 1 ವರ್ಷದ ಒಳಗಡೆ ಇದ್ವು. ಅದಕ್ಕೆ ಒಂದ್ 2 ಬಿದ್ದಿರೋ ಓತಗಳನ್ನಾದ್ರೂ ತಗೊಳ್ಳೋಣ ಅಂತ ಒಂದ್ ರೌಂಡ್ ಸುತ್ತ ಆಡ್ತಾ ಇದ್ವಿ. ಈ ಮರಿಗಳು ಚೆನ್ನಾಗಿದ್ವು, ಆದ್ರೆ ಇನ್ನೂ ಅವಕ್ಕೆ ಹಲ್ಲುಗಳೇ ಬೀಳಲಿಲ್ಲ. ಆದ್ರೆ ಸಾಕಿರೋದು ನಮ್ ತರನೇ ಚೆನ್ನಾಗಿ ಸಾಕಿದ್ರು. ಇನ್ನು 1 ವರ್ಷ ಆಗಿಲ್ಲ ಅಂದ್ರೂ 25-30 kg ತೂಗ್ತಾ ಇತ್ತು. ಹಾಗೆ ನೋಡ್ತಾ ಹೋದಾಗ ಇಲ್ಲೊಬ್ರು ತಾತ ಗಂಡು ಮೇಕೆಗಳನ್ನ ಇಟ್ಕೊಂಡಿದ್ರು. ಎಲ್ಲ ಪ್ಯೂರ್ ಬ್ಲಾಕ್ ಗಂಡು ಮೇಕೆಗಳಾಗಿತ್ತು. ಒಂದು ಮೇಕೆ ಕೊಂಬಿರೋದು ಮತ್ತೆ ಇನ್ನೊಂದು ಮೇಕೆ ಕೊಂಬಿಲ್ದೇ ಇರೋದು, ಎರಡನ್ನು ಎಷ್ಟು ಕೊಡ್ತೀರಾ ಅಂತ ಕೇಳಿದಕ್ಕೆ ಅವರು 38,000 ಹೇಳಿದ್ರು. ಅವ್ರು ಹೇಳಿದ ರೇಟು ತುಂಬಾನೇ ಜಾಸ್ತಿ ಇತ್ತು, ನಮ್ಗೆ ವರ್ಕೌಟ್ ಆಗ್ತಾ ಇರ್ಲಿಲ್ಲ ತಗೊಂಡಿದ್ರೆ. ಒಬ್ರು ದಳ್ಳಾಳಿ ಬಂದು ನಾನ್ ಮಾತಾಡಿ ಕಡಿಮೆ ರೇಟ್ಗೆ ಕೊಡಿಸ್ತೀನಿ ಅಂತ ಬಂದ್ರು. ನಮ್ಮ ಅಪ್ಪನ ಹತ್ರ ಬಂದು ನೀವು ಎಷ್ಟು ಕೊಡ್ತೀರಾ ರೇಟ್ ಇದಕ್ಕೆ ಅಂತ ಕೇಳಿದ್ರು. ನಾವಪ್ಪ 28,000 ಕೊಡ್ಬೋದು ಅಷ್ಟೇ ಅಂತ ಹೇಳಿದ್ರು. ಅದಕ್ಕೆ ಅವರು ಮಾರಾಟಗಾರರ ಹತ್ರ ಹೋಗ್ಬಿಟ್ಟು 30 ಒಳಗಡೆ ಬಾ, ಅಷ್ಟು ರೇಟ್ ಹೇಳ್ಬೇಡ ಅಂತ ಹೇಳಿದ್ರು. ಅವರು ಮಾರಾಟಗಾರರು ಹೇಳಿದ್ರು 32ಕ್ಕೆ ಆಲ್ರೆಡಿ ಒಬ್ರು ಕೇಳ್ಕೊಂಡು ಹೋಗಿದ್ದಾರೆ, ನಿಮ್ಗೆ ಅದ್ರ ಒಳಗಡೆ ಅಂದ್ರೆ ಹೇಗಾಗುತ್ತೆ ಹೇಳಿ ಅಂತ ಕೇಳಿದ್ರು. 32ಕ್ಕೆ ಕೇಳಿದಾರೋ 35ಕ್ಕೆ ಕೇಳಿದಾರೋ ನಾವು ಅದನ್ನೆಲ್ಲ ನೋಡಿಲ್ಲ. ಆ ರೇಟ್ ಎಲ್ಲ ನಮ್ಗೆ ಹೇಳ್ಬೇಡಿ, ನಮ್ ರೇಟ್ಗೆ ನೀವು ಬನ್ನಿ ಅಂತ ನಮ್ ದಳ್ಳಾಳಿ ಕೇಳಿದ್ರು. ಈ ಮೇಕೆಗೆ ಕತ್ತ ಮೇಲೆ ಕೂದ್ಲೇ ಇಲ್ವಲ್ಲ, ಕೂದ್ಲೆಲ್ಲ ಉದ್ರೋಗಿದೆ ಏನು ಅಂತ ನಾವು ಅಪ್ಪ ಚೆಕ್ ಮಾಡ್ತಾ ಇದ್ರು. ಅದಕ್ಕೆ ಅವರೆಲ್ಲ ನೋಡ್ಸಿ ಇಲ್ಲಿ ಗಾಯ ಏನು ಇಲ್ಲ ನೋಡಿ, ಅದು ಹಗ್ಗ ಹಾಕಿ ಎಳೆದು ಆ ತರ ಆಗಿದೆ ಅಂತ ನೋಡಿಸ್ತಾ ಇದ್ರು. Hey. $29,000 ಕೈ ಕೊಟ್ಟು ಮೇಕೆನ ಬಿಡು ಅಂತ ಕೇಳಿದ್ರು ಮೇಕೆನ ಬಿಡಲ್ಲ, 29,000 ಸಾಕಾಗಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ದಳ್ಳಾಳಿ ಸರಿ ಎಷ್ಟು ಕೊಡ್ತೀಯ ಹೇಳು ಅಂತ ಕೇಳಿದ್ರೆ ಅವರು 35 ಅಂತ ಹೇಳ್ತಾ ಇದ್ರು. ಅಷ್ಟೆಲ್ಲ ಕೇಳಬೇಡ, ಇನ್ನೊಂದ್ 1,000 ಎಕ್ಸ್ಟ್ರಾನೇ ಕೊಡ್ತೀನಿ, 30,000ಕ್ಕೆ ಡೀಲ್ ಓಕೆ ಮಾಡೋ ಅಂತ ಕೇಳ್ಕೊಂಡ್ರು. ನಮ್ಮಪ್ಪ ₹1 ಜಾಸ್ತಿ ಆದ್ರೂ ಬೇಡ, ನನಗೆ ಕಾಸು ಕೊಡಿ ಹೋಗ್ತೀನಿ ಅಂತ ನಮ್ಮಪ್ಪ ಬೇರೆ ಈ ಕಡೆ ಎಳಿತಾ ಇದ್ರು. ದಳ್ಳಾಳಿ 2 ಕಡೆ ಮಾತಾಡಿ ಇಬ್ಬರಿಗೂ ಸಮಾಧಾನ ಮಾಡಿ ವ್ಯಾಪಾರನ ನಡೆಸ್ತಾ ಇದ್ರು. ತಗೊಳ್ಳೋರು ಮತ್ತೆ ಮಾರೋರ್ ನಡುವೆ ಯಾರಾದ್ರೂ ಒಬ್ರು ಇದ್ದು ಅವರ ರೇಟ್ ಗಳನ್ನ ಫಿಕ್ಸ್ ಮಾಡಿ ಕೊಟ್ರೆ ತುಂಬಾನೇ ಈಸಿ ಆಗುತ್ತೆ. ಈ ತಗೊಳ್ಳೋರು ಮತ್ತೆ ಮಾರೋರ್ ನಡುವೆ ಬರೋ ಮೇನ್ ಜಗಳ ಅಂದ್ರೆ ಈ ಪ್ರೈಸ್ ಬಗ್ಗೆ. ಮೋಸ್ಟ್ಲಿ ದಳ್ಳಾಳಿಗಳಿಲ್ಲ ಅಂದ್ರೆ ಸಂತೆಗಳಲ್ಲಿ ತುಂಬಾ ವ್ಯಾಪಾರಗಳು ಆಗೋದೇ ಇಲ್ವೇನೋ, ಯಾಕಂದ್ರೆ ಮಾರೋರು ತುಂಬಾನೇ ಜಾಸ್ತಿ ಪ್ರೈಸ್ ಹೇಳ್ತಾರೆ, ಅದೇ ನಾವು ಕೊಂಡ್ಕೊಳ್ಳೋರು ತುಂಬಾನೇ ಕಡಿಮೆ ಕೇಳ್ತೀವಿ. ಅವ್ರು ₹10 ಅಂದ್ರೆ ನಾವು ₹5 ಕೊಡಿ ಅಂತ ಕೇಳ್ತೀವಿ. ಇದು 2 ನಡುವೆ ಬೆಸ್ಟ್ ಪ್ರೈಸ್ ನ ಒಂದು ಸೆಟ್ ಮಾಡೋರ ದಳ್ಳಾಳಿಗಳು. ಬಟ್ ಆದ್ರೆ ಅದಕ್ಕೆ ನಾವು ಜಾಗರೂಕರಾಗಿರ್ಬೇಕು. ಮೇಕೆಗೆ ಎಷ್ಟು ಕೊಡ್ಬೋದು ರೇಟು, ಅದೆಷ್ಟು ತೂಕ ಬರುತ್ತೆ ಏನು ಅಂತ ತಿಳಿದಿರ್ಬೇಕು. ಏನು ತಿಳಿದೆ ಎಲ್ಲ ದಳ್ಳಾಳಿನೂ ನಂಬಾರ್ದು. ಹಾಗೆ ದಳ್ಳಾಳಿ ಇಲ್ದೆ ನಾವೇ ಎಲ್ಲ ವ್ಯಾಪಾರ ಮಾಡ್ತೀವಿ ಅಂತ ಅನುಭವ ಇಲ್ದೆ ಮಾತಾಡೋದನ್ನು ತಪ್ಪಾಗುತ್ತೆ. ನಿಮ್ಗೆ ಅಂತ ಒಂದು ಸ್ವಂತ ಅನುಭವ ಬಂದಾದ್ಮೇಲೆ ನೀವೇ ಬೇಕಾದ್ರೆ ಮಾತಾಡಿ ತಗೋಬಹುದು.
ಕೊನೆಗೆ 30,000ಕ್ಕೂ ಅವ್ರು ಒಪ್ಪಿಲ್ಲ. ಅದರಿಂದ ಇನ್ನೊಂದು 500 ರೂಪಾಯಿ ಕೊಟ್ಟು 30,500 ರೂಪಾಯಿಗೆ ಡೀಲ್ ನ ಓಕೆ ಮಾಡಿದ್ವಿ. ಹಾಗೆ ದಳ್ಳಾಳಿಗೆ 200 ರೂಪಾಯಿ ಕಮಿಷನ್ ಕೂಡ ಕೊಟ್ವಿ. ಎಲ್ಲ ಕೊಡೋಷ್ಟೊತ್ತಿಗೆ ನಮ್ಮ ಹತ್ರ ತಗೊಂಡೋಗಿದ್ ಕಾಸು ಮುಗಿದೋಗಿತ್ತು. ಸರಿ ಇನ್ನೇನು ಎಲ್ಲ ಆಯ್ತಲ್ಲ, ಮನೆಗೆ ಹೋಗೋಣ ಅಂತ ಮೇಕೆಗಳನ್ನ ಹಿಡ್ಕೊಂಡು ಮನೆ ಕಡೆಗೆ ಹೊರಟ್ವಿ. ನಡೆ ನಾನು ಕಾರಲ್ಲಿ ಮೇಕೆಗಳನ್ನ ಹಾಕೋ ಬರಕ್ಕೆ ಗೋಣಿ ಚೀಲ, ಯೋಗ ಮ್ಯಾಟು ಮತ್ತೆ ಕವರ್ಗಳನ್ನೆಲ್ಲ ಹಾಕಿ ಕ್ಲೀನ್ ಆಗಿ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಈ ಸಣ್ಣ ಮರಿನ ಮುಂದೆ ಹಾಕೊಂಡ್ವಿ. ಡಿಕ್ಕಿನಲ್ಲಿ ನಮ್ಮ ಅಪ್ಪ ಕೊಂಬುಗಳಿರೋದನ್ನ ಕಾಲೆಲ್ಲ ಕಟ್ಟಿ ಹಾಕಿದ್ರು, ಇನ್ನೊಂದನ್ನ ಸೆಂಟರ್ ಅಲ್ಲಿ ಕೂರ್ಸ್ಕೊಂಡ್ರು. ದೇವ್ರಿಗೆ ಹೊಡಿಬೇಕು ಅಂತ ತಗೊಂಡಿದ್ದೀವಿ ಸಣ್ಣ ಮರಿನ. ನನ್ನ ಫ್ರೆಂಡ್ಗೆ ಫೋಟೋನ ಕಳಿಸ್ದ್ವಿ. ಅವರು ಮತ್ತೆ ಅವ್ರ ಅಮ್ಮ ಫೋಟೋಗಳನ್ನ ನೋಡಿ ಮತ್ತೆ ವಿಡಿಯೋಗಳನ್ನ ನೋಡಿ ಇದ್ಯಾಕೋ ಸಣ್ಣದಾಗಿದೆ ಮರಿ, ಇದನ್ನ ಹೇಗ್ ನಾವು ಹೊಡಿಯೋದು ಅಂತ ಅವ್ರಿಗೆ ಗೊತ್ತಾಯ್ತು ಇದು ಆಗಲ್ಲ ಅಂತ. ನಾನು ಅವ್ರಿಗೆ ಮೊದ್ಲೇ ಹೇಳಿದ್ದೆ ಇಷ್ಟು ಸಣ್ಣ ಮರಿನ ತಗೊಂಡೋಗಿ ದೇವ್ರಿಗಂತ ಹೊಡಿಬಾರ್ದು ಅಂತ. ಇಷ್ಟು ಕೆಜಿ ಮಟನ್ ಬಂದ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಆದ್ರೆ ಅದಕ್ಕೆ ಎಷ್ಟು ವಯಸ್ಸು, ಅದಕ್ಕೆ ಏನಾದ್ರು ಆಗಿದ್ಯಾ, ದೇವ್ರಿಗೆ ಹೊಡಿಬೋದಾ ಇಲ್ವಾ, ಇದನ್ನೆಲ್ಲ ತುಂಬಾ ಯೋಚನೆ ಮಾಡಲ್ಲ. ಮೇಕೆ ಅಂದ್ಮೇಲೆ ಒಂದು 20-25 ಕೆಜಿ ಆದ್ರೂ ಮಿನಿಮಮ್ ಅಂತ ಇರ್ಬೇಕು. ಈ ತರ ಸಣ್ಣ ಸಣ್ಣ ಮರಿಗಳನ್ನೆಲ್ಲ ಹೊಡೆದ್ಬಿಟ್ರೆ ತಿನ್ನಕ್ಕೂ ಮನ್ಸ್ ಬರಲ್ಲ, ನೋಡಕ್ಕೂ ಚೆನ್ನಾಗಿರಲ್ಲ. ನಮ್ಮ ಹತ್ರನು 25ರಿಂದ 35 ಕೆಜಿ ಒಳಗಡೆ ಇರೋ ಮೇಕೆಗಳು ಒಂದ್ 5-6 ಇದಾವೆ. ನಮ್ ಮೇಕೆಗಳನ್ನ ಕೂಡ ಯುಗಾದಿ ಹಬ್ಬಕ್ಕೆ ಮತ್ತೆ ದೇವ್ರಿಗೆ ಹೊಡಿಯೋರು ಯಾರಾದ್ರೂ ಇದ್ರೆ ಅವ್ರಿಗೆ ಸೇಲ್ ಮಾಡೋಣ ಅಂತ ಇಟ್ಕೊಂಡಿದೀವಿ. ಮೇಕೆಗಳನ್ನ 35ರಿಂದ 40 ಕೆಜಿ ಒಳಗಡೆ ಮಾರ್ಬಿಡ್ಬೇಕು. ಅದಕ್ಕೂ ಮೇಲೆ ಹೋದ್ರೆ ನಮ್ಗೆ ವರ್ಕೌಟ್ ಆಗಲ್ಲ. ನಿಮ್ಗೆ ಯಾರಿಗಾದ್ರೂ ದೇವ್ರಿಗೆ ಬೇಕಂದ್ರೆ ಕಮೆಂಟ್ ಮಾಡಿ. ಹಾಗೆ ಮುನೇಶ್ವರನ್ಗೆ ಹೊಡಿಬೇಕಂದ್ರೆ ಫುಲ್ ಬ್ಲಾಕ್ ಇರೋ ಮೇಕೆಗಳು ಒಂದ್ 6 ಇದಾವೆ. ಅಂತ ಮೇಕೆಗಳು ಬೇಕಾದ್ರೂ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ ಮೆಸೇಜ್ ಮಾಡಿ, ಪ್ರೈಸ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ. ಕೊನೆಗೂ ಮೇಕೆಗಳನ್ನೆಲ್ಲ ಕಾರಲ್ಲಿ ಲೋಡ್ ಮಾಡ್ಕೊಂಡು ಮನೆಗ್ ಬರೋಷ್ಟೊತ್ತಿಗೆ 10-10:30 ಆಗೋಯ್ತು. ಮನೆ ಹತ್ರ ಬಂದು ಒಂದೊಂದ್ ಮೇಕೆನ ಕೆಳಗಡೆ ಇಳಿಸ್ಕೊಂಡು ಅದನ್ನ ಕಟ್ಟಾಕ್ಬಿಟ್ಟು ಬಂದ್ರು ನಮ್ಮಪ್ಪ. ಈಗ ಈ ಮೇಕೆ ಮರಿನ ದೇವ್ರಿಗೆ ಹೊಡೆಯಕಂತ ತಂದಾಯ್ತು. ಅದನ್ನ ಇವಾಗ ನನ್ನ ಫ್ರೆಂಡ್ ಬೇಡ ಅಂತ ಇದ್ದಾನೆ. ಅದ್ರ ಬದಲಾಗಿ ಬೇರೆ ಯಾವ್ದಾದ್ರು ಒಂದ್ ಮೇಕೆನ ಕೊಡು, ಒಂದ್ 20-22 ಕೆಜಿ ಇರೋದು ಅಂತ ಕೇಳ್ದ. ಬೇರೆ ಮೇಕೆನ ತರಕ್ಕೆ ಟೈಮ್ ಕೂಡ ಇರ್ಲಿಲ್ಲ. ಯಾಕಂದ್ರೆ ನಾವು ಸಂತೆಗೆ ಹೋಗಿ ಶನಿವಾರ, ಫಂಕ್ಷನ್ ಇದ್ದಿದ್ ಭಾನುವಾರ. ಇನ್ನೇನು ಮಾಡಕ್ಕಾಗಲ್ಲ, ಹೇಗೂ ನಮ್ಮ ಹತ್ರನೇ ಮೇಕೆಗಳಿದಾವೆ. ಅದನ್ನೆಲ್ಲ ಯುಗಾದಿ ಹಬ್ಬಕ್ಕಂತ ಇಟ್ಕೊಂಡಿದೀವಿ. ಬಟ್ ಆದ್ರೆ ಏನು ಮಾಡಕ್ಕಾಗಲ್ಲ, ಇವಾಗೆ ಕೊಡ್ಬೇಕು ಅಂತ ಕೊಡ್ತಾ ಇದೀವಿ. ಆ ಮರಿ ಹಣೆಯಲ್ಲಿ ಬರ್ದಿದೆ ಅನ್ಸುತ್ತೆ ಇನ್ನೂ ಬದುಕಬೇಕು ಅಂತ. ಯಾರು ಏನ್ ಮಾಡಕ್ಕಾಗುತ್ತೆ ಹೇಳಿ. ಆದ್ರೆ ಒಂದು ಜೀವ ಉಳಿಬೇಕಂದ್ರೆ ಇನ್ನೊಂದು ಜೀವ ಹೋಗ್ಲೇಬೇಕು. ಮೇಲೆ ಗೋಣಿ ಹಾಕಿ ಕೆಳಗಡೆ ಒಂದು ಯೋಗ ಮ್ಯಾಟು ಅಥವಾ ಯಾವ್ದಾದ್ರು ಕವರ್ ಹಾಕೋದು ಇದೇ ಕಾರಣಕ್ಕೆ. ಗಂಜಲ ಹೋಯ್ದ್ರೂ ಕೆಳಗಡೆಗೆ ಇಳಿಯಲ್ಲ. ಇದೇನಾದ್ರು ಹಾಕಿಲ್ಲ ಅಂದ್ರೆ ಗಂಜಲ ಎಲ್ಲ ಕ್ಯಾಡೆ ಎಳೆದು ಫುಲ್ ವಾಸನೆ ಹೊಡಿತಾ ಇರುತ್ತೆ. 1 ವಾರ 2 ವಾರ ವಾಸನೆ ಹೋಗಲ್ಲ. ಈಗ ಈ ಸಣ್ಣ ಮರಿ ಬದಲು ಬೇರೆ ಯಾವ ಮೇಕೆನ ಕೊಟ್ವಿ ಅನ್ನೋ ಕಂಪ್ಲೀಟ್ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ.